ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ಗೆ. ಇದು ನಮ್ಮ ಮನೆಯಲ್ಲಿರುವ ಗಣೇಶನ ಕುಂದ್ರಿಸುವಂಥ ಒಂದು ಗಣೇಶನ ಒಂದು ಸ್ಥಾನ ಅಂತ ಹೇಳ್ಬೋದು. ಇದನ್ನು ನಾವು ನಮ್ಮ ಊರಲ್ಲಿ ಅಂದರೆ ನಮ್ಮ ಊರ ಕಡೆ ಎಲ್ಲ ಮೊದಲಿಗೆ ಮನೆ ಶುರು ಆದ ತಕ್ಷಣ ಇದೊಂದು ಪ್ಲೇಸ್ ಗಣೇಶನಿಗೆ ಅಂಥೇಳಿ ನಾವು ಮಾಡಿಸಿಟ್ಟಿರ್ತೀವಿ. ಯಾವ ರೀತಿ ನಾವು ಮನೆಗೆ ಬಾಗಿಲದ್ದು ಕಟ್ಗೆ ತಂದಿರ್ತೀವಲ್ಲ ಅದೇ ರೀತಿಯಾಗಿ ಸಾಗವಾನಿ ಕಟ್ಗೆ ನಮ್ಗೆ ಯಾವುದು ಬೇಕೋ ಆ ಕಟ್ಗೆಯಿಂದನೇ ಅದನ್ನು ಗುಣ್ಣೆನ ಅಂದ್ರೆ ಆ ಒಂದು ಇದನ್ನು ನಾವು ಗಣೇಶನ ಪೀಠನ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ. ಇದರಲ್ಲೇ ಸದಾ ಯಾವಾಗಲೂ ಗಣೇಶನ ಕುಂದ್ರಿಸೋದು ಅಂಥೇಳಿ. ಗಣೇಶನ ತರೋಕ್ಕಿಂತ ಮುಂಚೆಗೆ ಗೌರಿ ಪೂಜೆನ ಮಾಡ್ತಾಯಿದ್ವಿ. ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಗಣೇಶನದೆಲ್ಲ ಗುಣ್ಣೆ ಎಲ್ಲ ಒರೆಸಿ ನೀಟಾಗಿ ಕ್ಲೀನಾಗಿ ಮಾಡಿ ಇಟ್ಕೊಂಡಿದ್ದೆ. ಹಬ್ಬಕ್ಕೆ ತಂಗಿ ಕೂಡ ಬಂದಿದ್ಲು, ಅವಳು ಕೂಡ ಆರತಿ ಅದೆಲ್ಲ ಮಾಡಿ ಗೌರಮ್ಮನ ಇಬ್ಬರು ಕೂಡ ಕೂರಿಸಿದ್ವಿ. ತುಂಬಾ ಬ್ಯುಸಿ ಇದ್ದೆ, ಅದರಲ್ಲಿ ಸ್ವಲ್ಪನೇ ವಿಡಿಯೋ ಮಾಡಿ ನಮ್ಮನೆ ಗೌರಿ ಗಣೇಶ ಹಬ್ಬನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಂತರದಲ್ಲಿ ನಮ್ಮೂರಲ್ಲಿ ನಾವು ಗಣೇಶನ ಕೂರಿಸೋ ಮುಂಚೆನೇ ಸ್ವಾಮಿಯರು ಐನ್ಯಾರು ಅಂತ ಹೇಳ್ತೀವಲ್ಲ ಅವ್ರಿಗೆ ಕೇಳಿಸಿರೋ ಪ್ರಕಾರ 9 ಗಂಟೆ ಒಳಗಡೆ ತಂದು ಗಣೇಶನ ಇಡಬೇಕು ಅಂಥೇಳಿ. ಹಂಗಾಗಿ ಬೇಗನೆ ಗಣೇಶನ ತಂದಿಟ್ಟು ಮೊದಲಿಗೆ ಪಂಚಾಮೃತ ಅಂದರೆ ಬಾಳೆಹಣ್ಣು ಅದೆಲ್ಲ ಹಾಲು ಬಾಳೆಹಣ್ಣು ಎಲ್ಲ ನೈವೇದ್ಯ ಮಾಡಿ, ತದನಂತರದಲ್ಲಿ ಶಾವಿಗೆನ ಬಸ್ತು ಅಂದರೆ ಸಪ್ಪನ ಶಾವಿಗೆನ ಬಸ್ತು ಅದಕ್ಕೆ ಹಾಲು ತುಪ್ಪ ಸಕ್ಕರೆನ ನೈವೇದ್ಯ ಮಾಡುವಂಥ ನಮ್ಮ ಮನೆಯಲ್ಲಿರುವಂಥ ಪದ್ಧತಿಯಾಗಿದೆ. ಅದೇ ರೀತಿಯಾಗಿಯೂ ಕೂಡ ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಶ್ಲೋಕ ಅದೆಲ್ಲ ಹೇಳಿದ್ವಿ. ಮಕ್ಕಳು ಕೂಡ ಒಂದೆರಡು ಶ್ಲೋಕನ ಹೇಳಿದರು. ಈ ರೀತಿಯಾಗಿ ಬೆಳಗಿನ ಪೂಜೆ ಇದಾಗಿತ್ತು ಫ್ರೆಂಡ್ಸ್. ಈ ಗೌರಿ ಗಣೇಶ ಹಬ್ಬ ನಮ್ಮ ಮನೇಲಿ ಈಗ ಸ್ಟಾರ್ಟಾಗಿ 42 ವರ್ಷ ಆಯ್ತಂತೆ. ಅಂದರೆ ಹಿಂದೆ ನಮ್ಮ ಅಜ್ಜರ ಕಾಲದಲ್ಲಿ ನಮ್ಮ ಮನೇಲಿ ಹಸು ಅಂದರೆ ಆಕಳು ಕರು ಹಾಕಿದ್ರಿಂದ ಗಣೇಶ ಇಡುವಾಗ ಒಂದು ಪದ್ಧತಿ ಇದೆ ಫ್ರೆಂಡ್ಸ್. ಯಾವುದಾದ್ರೂ ಪ್ರಾಣಿ ಜನನವಾಗಬೇಕು ಇಲ್ಲ ಮಕ್ಕಳು ಹುಟ್ಟಬೇಕು ಅನ್ನೋ ಒಂದು ಪದ್ಧತಿ. ಅದೇ ರೀತಿಯಾಗಿ ನಮ್ಮ ಮನೆಯಲ್ಲಿ ಆಕಳ ಕೂಡ ಕರು ಹಾಕಿತ್ತಂತೆ. ಹಾಗಾಗಿ ಈ ಹಬ್ಬ ಸ್ಟಾರ್ಟ್ ಆಯಿತು. ಈ ಹಬ್ಬ ಸ್ಟಾರ್ಟಾಗಿ ಈಗ 42 ವರ್ಷ ಆಯಿತು ಫ್ರೆಂಡ್ಸ್. ಹಾಗಾಗಿ ಇದೇ ಮುಂದುವರಿತಾ ಬಂತು. ಈಗೆಲ್ಲ ನೈವೇದ್ಯ ಆಗಿ ಟಿಫನ್ ಆಗಿ ಮತ್ತು ಉಂಡೆ ಎಲ್ಲ ಕಟ್ತಾಯಿದ್ವಿ. ಲಡ್ಡು ಅಂದರೆ ಗಣೇಶನಿಗೆ ಇದೇ ರೀತಿಯಾಗಿ ಈಗ ಬುಂದೆ ಉಂಡೆ, ಶೇಂಗಾ ಉಂಡೆ, ಹಾಗೆ ಕಡ್ಲೆ ಉಂಡೆ ಮತ್ತು ಚುರುಮುರಿ ಉಂಡೆಯನ್ನೆಲ್ಲ ಕಟ್ಟಿ 5 ಥರದ್ದು ಉಂಡೆಗಳನ್ನೆಲ್ಲ ಮಾಡಿ ಮತ್ತು ಮಧ್ಯಾಹ್ನಕ್ಕೆ ಅದನ್ನು ಕೂಡ ನೈವೇದ್ಯ ಮಾಡಿ ಮತ್ತು ಒಂದು ಸಲ ಪೂಜೆ ಎಲ್ಲ ಮಾಡಿದ್ವಿ. ಮಧ್ಯಾಹ್ನದ ಪೂಜೆ ಎಲ್ಲ ಆದಮೇಲೆ ತಂಗಿ ಕೂಡ ಅವ್ರ ಮನೆಗೆ ಹೋಗ್ತಾಯಿದ್ಲು. ಹಾಗಾಗಿ ಅವಳನ್ನು ಬಿಟ್ಟಂಗೆ ಆಗುತ್ತೆ. ನಾವು ಸ್ವಲ್ಪ ಹೊರಗಡೆ ಹೋಗಿ ಪಟಾಕಿ ಎಲ್ಲ ತೊಗೊಂಡು ಬಂದರು ಆಯ್ತು ಅಂತೇಳಿ ಹೋಗ್ತಾಯಿದ್ವಿ. ಪ್ರತಿ ವರ್ಷ ಗೊಂಬೆಗಳನ್ನೆಲ್ಲ ಇಟ್ಟು ಮಕ್ಕಳ ಆಟಿಕೆ ಸಾಮಾನುಗಳನ್ನೆಲ್ಲ ಇಟ್ಟು ಅಲಂಕಾರ ಮಾಡ್ತಾಯಿದ್ದೆ. ಈ ವರ್ಷ ಇಷ್ಟೇ ಇರಲಿ ಅಂತ ಹೇಳಿ ಈ ರೀತಿಯಾಗಿ ಪೂಜೆನ ಮಾಡಿ ಇಷ್ಟೆಲ್ಲ ಅಲಂಕಾರ ಮಾಡಿ ಪೂಜೆನ ಮಾಡಿದ್ವಿ. ಅಷ್ಟೊತ್ತಿಗಾಗಲೇ ಪಟಾಕಿ ಎಲ್ಲ ತೊಗೊಂಡು ಬಂದರು ಆಯ್ತು ಅಂತೇಳಿ ಹೊರಗಡೆ ಹೋಗ್ತಾಯಿದ್ವಿ. ಹಿಂದಿನ ದಿನ ನಾನು ಅರಿಶಿಣದ ಗಣಪತಿ ಮಾಡಿದ್ದೆ, ನೋಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ ವಿಡಿಯೋನ. ಇವೇನು ಹಚ್ಚುವೇನು ಇವೇನ್ರಿ? ಇದು ಮಣ್ಣಿನ ಕುಡಿಕೆ ಅದಾವಲ್ರಿ, ಇದೇ ಟೈಪ್ ಮಣ್ಣಿನ ಬರ್ತದೆ. 50 ರೂಪಾಯಿ ಅದಕ್ಕೆ 50 ರೂಪಾಯಿ ಅಂದ್ರೆ ಅವ್ರ ಇದು ಎಷ್ಟು ರೀ? 150. ಸಣ್ಣ ಹುಡುಗರು ಅಷ್ಟೆಲ್ಲ ಪಟಾಕಿ ಖರೀದಿ ಮಾಡಿಕೊಂಡು ಬೆಳ್ಳುಳ್ಳಿ ಪಟಾಕಿ ಅಂತ ಹೇಳ್ತಾರೆ, ಆ್ಯಂಗ್ರಿ ಬರ್ಡ್ ಪಟಾಕಿನ ತೊಗೊಂಡು ಮನೆಗೆ ಬಂದ್ವಿ. ಸಾಯಂಕಾಲದ ನೈವೇದ್ಯಕ್ಕೆ ನಾವು ಅಳ್ಳಿಟ್ಟು ಅಂತ ಹೇಳ್ತಾರೆ ಫ್ರೆಂಡ್ಸ್, ಅದನ್ನು ಮಾಡ್ಕೊಂಡಿದ್ದೆ. ಮತ್ತು ಕಡ್ಲೆ ಉಸುಳಿಯನ್ನು ಕೊಬ್ಬರಿ ಹಾಕಿರೋ ಕಡ್ಲೆ ಉಸುಳಿ ಗಣಪತಿಗೆ ತುಂಬಾ ಇಷ್ಟ. ಹಾಗಾಗಿ ಉಸುಳಿನ ಮತ್ತು ಅಳ್ಳಿಟ್ಟು ಉಂಡೆನ ಮಾಡಿಕೊಂಡು ನೈವೇದ್ಯನ ಮಾಡಿದೆ. ಇಷ್ಟೆಲ್ಲ ಆದಮೇಲೆ ಮತ್ತು ಮಕ್ಕಳು ಕರ್ಕೊಂಡು ನಮ್ಮೂರಲ್ಲಿ ಅಂದರೆ ಹಳ್ಳಿ ಒಳಗೆಲ್ಲ ಬೇರೆ ಮನೆಗೆ ಅಂದರೆ ನಮ್ಮ ಹತ್ತಿರ ಆಜು ಬಾಜು ಇರೋ ಮನೆಗೆ ಹೋಗಿ ಒಂದು 5 ಅಥವಾ 9, 11, 21 ಗಣೇಶನ ನೋಡೋ ಪದ್ಧತಿ. ಅದೇ ರೀತಿಯಾಗಿ ನಾವು ಕೂಡ ನೈವೇದ್ಯ ಎಲ್ಲ ಮಾಡಿ ಗಣೇಶನ ನೋಡೋಕ್ಕೆ ಮಕ್ಕಳ ಜೊತೆನೇ ಹೊರಗಡೆ ಹೋದೆ.
ಮನೆಯಲ್ಲಿ ಮಂಗಳಾರತಿ ಅದೆಲ್ಲ ಮಾಡಿ ಇನ್ನೇನು ನಾನು ಮತ್ತು ನನ್ನ ಮಕ್ಕಳು ಎಲ್ಲ ಹೊರಗಡೆ ಹೋಗಬೇಕು ಅಂಥೇಳಿ ರೆಡಿ ಆಗಿದ್ವಿ. ಅಮ್ಮನಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಈ ಸಲ ಸ್ವಲ್ಪ ಸಿಂಪಲ್ಲಾಗಿ ನಾವು ಎಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮಾಡಿದೆ. ಸ್ವಲ್ಪ ಜ್ವರ ಕೂಡ ಬಂದಿತ್ತು ಅವ್ರಿಗೆ, ಕಾಲು ನೋವು ತುಂಬಾ ಇರುತ್ತೆ. ಹಾಗಾಗಿ ತಕ್ಕ ಮಟ್ಟಿಗೆ ಈ ರೀತಿಯಾಗಿ ನಾನು ಗಣೇಶ ಹಬ್ಬನ ಆಚರಿಸಿದೆ. ನಮ್ಮೂರ ಕಡೆ ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಸಾಯಂಕಾಲ ಆದರೆ ಸಾಕು, ಎಲ್ಲರೂ ಅಕ್ಕಿ ಬಟ್ಲ ಹಿಡ್ಕೊಂಡು ಮನೆಗೆ ಹೋಗಿ ಗಣೇಶನಿಗೆ ಅಕ್ಕಿ ಕಾಳು ಹಾಕಿ ನೋಡಿ ಬರೋದೇ ಒಂದು ಖುಷಿ. ಹಾಗಾಗಿ ತುಂಬ ಜನ ಮಕ್ಕಳು ಬರ್ತಾಯಿದ್ರು. 6 ಗಂಟೆ ಮೇಲಾಯ್ತಂದ್ರಂತೂ ಮಕ್ಕಳು ಹಾಗೆ ಬರ್ತಾನೆ ಇರ್ತಾರೆ. ನೋಡ್ತಾ ಇರ್ಬೋದು ಈಗ ಎಲ್ಲರೂ ಹಿರಿಯರು ಮಕ್ಕಳು ಎಲ್ಲರೂ ಕೂಡ ಬೇರೆ ಬೇರೆ ಮನೆಗಳಿಗೆ ಹೋಗಿ ಅವ್ರು ಯಾವ ರೀತಿ ಅಲಂಕಾರ ಮಾಡಿರ್ತಾರೆ ನೋಡೋದೇ ಒಂದು ಖುಷಿಯಾಗಿರುತ್ತೆ. ಹಾಗಾಗಿ ನಮ್ಮ ಮನೆಗೂ ತುಂಬ ಜನ ಮಕ್ಕಳು ಬರ್ತಾಯಿದ್ರು, ಎಲ್ರಿಗೂ ಖುಷಿನೇ. ಆಗ ನಾವು ಕೂಡ ಹೊರಟ್ವಿ ಹೊರಗಡೆ ಗಣೇಶನ ನೋಡೋದಕ್ಕೆ. ಗಣೇಶ ಅಂದರೆ ಹಿಂದಿನ 2 ದಿನವೇ ನಮ್ಮ ಮನೆ ಹತ್ರ ಇರೋ ಶರಣಬಸವೇಶ್ವರ ಗುಡಿದು ಜಾತ್ರೆ ಕೂಡ ಆಗಿತ್ತು, ಅಂದರೆ ದೇವಸ್ಥಾನ ಜಾತ್ರೆ ಕೂಡ ಆಗಿತ್ತು. ಇದೇ ದೇವಸ್ಥಾನದಲ್ಲಿ ಶರಣಬಸವೇಶ್ವರ ಪುರಾಣ ಕೂಡ ಹಚ್ಚಿರ್ತಾರೆ. ಅದೇ ದೇವ್ರ ಗುಡಿಯಲ್ಲಿ ಗಣೇಶನ ಇಟ್ಟಿರ್ತಾರೆ. ಇನ್ನೂ ಸ್ವಲ್ಪ ಅಲಂಕಾರ ಮಾಡಿರಲಿಲ್ಲ, ಅದೇ ತಕ್ಷಣ ತಂದಿದ್ರು. ಜಾತ್ರೆದೆಲ್ಲ ಕೆಲಸ ಇತ್ತು, ಹಾಗಾಗಿ ಕೆಲಸ ಮುಗಿಸಿ ಶರಣಬಸವೇಶ್ವರ ಗುಡಿದು ಗಣೇಶನ್ನು ಕೂರಿಸಿದ್ರು. ಈಗ ಇನ್ಮೇಲೆ ಅಲಂಕಾರ ಸ್ಟಾರ್ಟ್ ಮಾಡ್ತಾಯಿದ್ರು, ಆವಾಗಲೇ ನಾವು ಹೋಗಿದ್ವಿ. ಈ ಕಡೆ ಎಲ್ಲ ನಮ್ಮ ದೊಡ್ಡಮ್ಮನವ್ರ ಮನೆಯವರೆಲ್ಲ ಇತ್ತು, ಆ ಮನೆಗೆ ಹೋಗಿ ಅಕ್ಕಿ ಕಾಳು ಹಾಕಿದ್ವಿ. ನಮ್ಮ ಮನೆ ಸಂಬಂಧಿಕರ ಮನೆಯಲ್ಲಿ 1-2 ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು, ಹಾಗಾಗಿ ಅವರು ಕೂಡ ಇಟ್ಟು ಪೂಜೆ ಮಾಡಿದರು. ಅಮ್ಮ ಇನ್ನೂ ಅಲಂಕಾರ ಮಾಡಿರಲಿಲ್ಲ. ಹಾಗೆ ನಮ್ಮ ನಮ್ಮ ತಂಗಿಯವರೆಲ್ಲ ಅವರು ಅಲಂಕಾರ ಮಾಡಿದರು. ಈ ಕಡೆದ ಮನೆ ತಾನೇ ಓಪ್ನಿಂಗ್ ಆಗಿತ್ತು, ಗೃಹಪ್ರವೇಶ ಆಗಿತ್ತು. ಆ ಮನೆಯಲ್ಲೂ ಕೂಡ ನಮ್ಮ ದೊಡ್ಡ ಮಾಮನವ್ರ ಮನೆ ಇದು, ಅಲ್ಲಿ ಕೂಡ ಗಣೇಶನ ಕೂರಿಸಿದ್ರು. ಬಂದು ಅಲ್ಲಿ ಅಕ್ಷತೆಗಳನ್ನ ಹಾಕಿದ್ವಿ. ಇಲ್ಲಿ ಇನ್ನೊಬ್ಬರ ಮನೆ, ಅಲ್ಲಿ ಕೂಡ ಬಂದು ಅಕ್ಷತೆ ಕಾಳು ಹಾಕಿದ್ವಿ. ಇದು ನಮ್ಮ ದೊಡ್ಡಮ್ಮನ ಮನೆ, ಅಮ್ಮ ಅಂದರೆ ದೊಡ್ಡ ಅಜ್ಜಿಯವ್ರ ಮನೆ. ಅಲ್ಲಿ ಕೂಡ ಅವರು ಕೂಡ ಇದೇ ರೀತಿಯಾಗಿ ಅಲಂಕಾರನ ಮಾಡಿದರು. ಇರುತ್ತೆ ಗೊಂಬೆಗಳನ್ನೆಲ್ಲ ಇಟ್ಟು ನಮ್ಮ ಊರ ಕಡೆ ಎಲ್ಲ ಅಲಂಕಾರ ಮಾಡಿದರು. ಒಟ್ಟು 9 ಮನೆ ಗಣಪತಿಗಳನ್ನ ನಾವು ನೋಡಿ ಬಂದ್ವಿ. ಇದು ನಮ್ಮದು ಲಕ್ಷ್ಮೀ ಗುಡಿ. ಇಲ್ಲಿ ಕೂಡ ಹೋದ್ವಿ, ಅವಾಗ ತಾನೇ ಪೂಜೆ ಸ್ಟಾರ್ಟ್ ಮಾಡಿದರು. ಹಾಗೆ ಪೂಜೆ ಸ್ಟಾರ್ಟ್ ಅಂದರೆ ಅದು ಲಕ್ಷ್ಮೀ ಗುಡಿ ಈಗ ಕನ್ಸ್ಟ್ರಕ್ಷನ್ ಆಗಿದೆ. ಇನ್ನೂ ಕೂಡ ಅಲ್ಲಿ ಯಾವಾಗಲೂ ಗಣಪತಿ ಕೂರಿಸೋ ಪದ್ಧತಿ ಇದೆ. ಹಾಗಾಗಿ ದೈವದರು ಅಂತ ಹೇಳ್ತಾರಲ್ಲ, ಅಲ್ಲಿ ಚಿಕ್ಕ ಮಕ್ಕಳಾಗಲಿ ಎಲ್ಲರಾಗಲಿ ಅವರೆಲ್ಲರೂ ಗಣೇಶನ ಕೂರಿಸಿ ಪೂಜೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಕೂಡ ಪೂಜೆಗೆ ನಿಂತ್ಕೊಂಡಿದ್ವಿ. ಮತ್ತು ಇದೆಲ್ಲ ತಿರ್ಗಾ ಬಂದು ಪಟಾಕಿ ಎಲ್ಲ ಹಚ್ಚಿ ಮಕ್ಕಳ ಕೈಯಲ್ಲಿ ಅದೇ ಬಳ್ಳೊಳ್ಳಿ ಪಟಾಕಿ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಅದೆಲ್ಲ ಅವರು ಕೂಡ ಹಚ್ಚಿದ್ರು. ತುಂಬಾ ಖುಷಿಪಟ್ಟರು. ನಾನು ಕೂಡ 1-2 ಪಟಾಕಿನ ಹಚ್ಚಿ ಅವ್ರಿಗೆ ತೋರಿಸಿದೆ. ಪಟಾಕಿ ಹಚ್ಚುವಾಗ ಹುಷಾರಾಗಿರಿ, ಮಕ್ಕಳನ್ನ ಸ್ವಲ್ಪ ದೂರದಲ್ಲೇ ಇರಿಸಿ ಅವ್ರಿಗೆ ತೋರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಾನು ಹಾಗೆ ದೂರದಿಂದ ಇದು ಬಾಣ ಅಂತ ನಾವೆಲ್ಲ ಕುಡ್ಕಿ ಅಂತ ಹೇಳ್ತೀವಿ, ಅದನ್ನೆಲ್ಲ ಹಚ್ಚಿ ಖುಷಿಲಿಂದ ಹಬ್ಬನ ಆಚರಿಸಿದ್ವಿ. ಈ ರೀತಿಯಾಗಿ ಈ ಇಡೀ ದಿನದ ಗೌರಿ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಮತ್ತು ಮಾರನೇ ದಿನ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ಇಲಿವಾರ ಅಂತ ಹೇಳ್ತೀವಿ ಫ್ರೆಂಡ್ಸ್ ಮಾರನೇ ದಿನ. ಹಾಗಾಗಿ ಕಡುಬು ಮತ್ತು ಪೂರಿ ಎಲ್ಲ ಮಾಡಿ ನೈವೇದ್ಯನೂ ಕೂಡ ಮಾಡಿದೆ. ಈ ಕಡೆ ಕರಿಗಡುಬು ಯಾವುದೇ ರೆಸಿಪಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಹಬ್ಬ ಇರೋದ್ರಿಂದ ತುಂಬಾ ಬ್ಯುಸಿಯಾಗಿದ್ದೆ. ಹಾಗಾಗಿ ಪಟ್ಪಟ ಅಂಥೇಳಿ ಎಲ್ಲ ಅಡುಗೆ ಕೆಲಸ ಮುಗಿಸಿ ಪೂಜೆ ಮಾಡಿ ನೈವೇದ್ಯನೂ ಕೂಡ ಮಾಡಿದೆ. ಈ ರೀತಿಯಾಗಿ ಹಬ್ಬನ ಆಚರಣೆ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿವರೆಗೂ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.